ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಪ್ರಜ್ಞಾ ಫೆರಿತ್ಸ. ನಾನು ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ನನ್ನ ತಂದೆಯ ಹೆಸರು ಪ್ರಶಾಂತ್ ಕುಮಾರ್ ಕೆ. ನನ್ನ ಊರು ಶ್ರವಣಬೆಳಗೊಳ. ನನ್ನ ವಯಸ್ಸು 12. ನಾನು ಹೇಳುತ್ತಿರುವ ಕತೆ ನಾನೇ ಸ್ವತಃ ಬರೆದಿರುವ ಕತೆ. ಕಥೆಯ ಶೀರ್ಷಿಕೆ ಸೋಮಾರಿ ರಾಜಕುಮಾರಿ. ಕೇರಳ ಎನ್ನುವ ರಾಜ್ಯದಲ್ಲಿ ನವರಸ ಎನ್ನುವ ರಾಜನು ಆಳುತ್ತಿದ್ದನು. ಅವನಿಗೆ ಗೀತಾ ಎನ್ನುವ ಸುಂದರವಾದ ಮಗಳಿದ್ದಳು. ರಾಜನಿಗೆ ಗೀತಾಳ ಮೇಲೆ ತುಂಬ ಪ್ರೀತಿ ಮತ್ತು ಇಷ್ಟಪಡುತ್ತಿದ್ದನು. ಆದ ಕಾರಣ ಗೀತಾ ಏನನ್ನಾದರೂ ಕೇಳಿದರೂ ರಾಜ ಇಲ್ಲ ಅನ್ನದೆ ತಂದುಕೊಡುತ್ತಿದ್ದನು. ಗೀತಾ ಎದ್ದು ಕೆಲಸ ಮಾಡಿದರೆ ಎಲ್ಲಿ ಸವೆಯುವಳೋ ಎಂದು ಚಿಂತಿಸಿ ರಾಜ ಅವಳ ಎಲ್ಲ ಕೆಲಸಕ್ಕೂ ಆಳುಗಳನ್ನು ಇಟ್ಟಿದ್ದನು. ಇದರಿಂದಾಗಿ ಅವಳು ಸೋಮಾರಿಯಾಗಿ ಬೆಳೆದಳು ಮತ್ತು ದಷ್ಟಪುಷ್ಟವಾಗಿ ಬೆಳೆದಳೇ ಹೊರತು ಸ್ವಲ್ಪ ಬುದ್ಧಿಯೂ ಕಲಿಯಲಿಲ್ಲ. ಇದನ್ನು ಗಮನಿಸುತ್ತಿದ್ದ ನವರಸ ಎಂಬ ರಾಜ ತುಂಬ ಬೇಜಾರಾಗಿ ಚಿಂತಿಸುತ್ತಿದ್ದನು. ಪ್ರತಿದಿನ ದಿನಪೂರ್ತಿ ಚಿಂತಿಸುತ್ತಾ ಬೇಜಾರಾಗಿ ಕುಳಿತುಕೊಳ್ಳುತ್ತಿದ್ದನು. ಇದನ್ನು ನೋಡುತ್ತಿದ್ದ ಆಸ್ಥಾನದ ಬುದ್ಧಿವಂತ ಮಂತ್ರಿಯಾದ ಗಿರೀಶ್ ರಾಜನ ಹತ್ತಿರ ಬಂದು, ಏನಾಯಿತು ಮಹಾಸ್ವಾಮಿಗಳೇ, ಏಕೆ ಪ್ರತಿದಿನ ಹೀಗೆ ಮಂಕಾಗಿ ಕುಳಿತಿರುತ್ತೀರಿ ನೀವು? ನಮ್ಮ ರಾಜ್ಯವನ್ನು ನೋಡಿಕೊಳ್ಳುವವರು ಯಾರು ಎಂದು ಹೀಗೆ ತುಂಬ ಪ್ರಶ್ನೆಯನ್ನು ಕೇಳುತ್ತಿದ್ದನು. ಆಗ ರಾಜ ತನ್ನ ಮಗಳ ಸಮಸ್ಯೆಯನ್ನು ಗಿರೀಶನ ಬಳಿ ಹೇಳಿಕೊಂಡನು. ಇದನ್ನು ಕೇಳಿದ ಗಿರೀಶ್ ಒಂದು ಉಪಾಯ ಹೂಡಿದನು. ಗೀತಾಳಿಗೆ ಎಲ್ಲ ಕೆಲಸವನ್ನು ಮಾಡಿಕೊಡುತ್ತಿದ್ದ ಆಳುಗಳನ್ನು ಬೇರೆ ದೇಶಕ್ಕೆ ಕಳುಹಿಸಿದನು. ಇದರಿಂದಾಗಿ ಗೀತಾಳಿಗೆ ತುಂಬ ಬೇಜಾರಾಯಿತು. ಮರುದಿನದಿಂದ ಅವಳ ಕೆಲಸವನ್ನು ಅವಳೇ ಮಾಡಲು ಆರಂಭಿಸಿದಳು. ಅವಳಿಗೆ ಮೊದಲು ಮಾಡಲು ಕಷ್ಟವಾಯಿತು. ಅನಂತರ ದಿನಗಳು ಕಳೆದಂತೆ ಅವಳು ಸುಲಭವಾಗಿ ಕೆಲಸಗಳನ್ನು ಸಂತೋಷದಿಂದ ಮಾಡಿ ತನ್ನ ಕಾಲವನ್ನು ಸುಖವಾಗಿ ಕಳೆದಳು. ಇದನ್ನು ನೋಡುತ್ತಿದ್ದ ಗೀತಾಳ ತಂದೆ ತುಂಬ ಖುಷಿಪಟ್ಟನು ಮತ್ತು ಈ ಥರ ಗೀತಾಳನ್ನು ಪರಿವರ್ತಿಸಿದ ಬುದ್ಧಿವಂತ ಮಂತ್ರಿಯಾದ ಗಿರೀಶ್ನನ್ನು ಗೀತಾಳಿಗೆ ಕೊಟ್ಟು ಮದುವೆ ಮಾಡಿದನು. ನಂತರ ಗಿರೀಶ್ನನ್ನು ರಾಜನನ್ನಾಗಿ ಮಾಡಿ ರಾಜ ಸಂತೋಷದಿಂದ ಉಳಿದ ಕಾಲವನ್ನು ಕಳೆದನು. ಇದರಿಂದ ನಾವೇನು ತಿಳ್ಕೊಬೋದಂದರೆ, ನಾವು ಯಾವತ್ತೂ ಸೋಮಾರಿಯಾಗಿ ಕಾಲ ಕಳಿಬಾರದು. ನಾವು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯೋಣ. ಧನ್ಯವಾದ.